ಹಾಯ್ ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಅಡುಗೆ ಮನೆಯಲ್ಲಿ ಗರಿಗರಿಯಾದಂತಹ ಉದ್ದಿನ ವಡೆಯನ್ನು ಮಾಡೋದು ಹೇಗೆ ಅಂತ. ಇದು ಬರೀ ಗರಿಗರಿ ಅಲ್ಲ, ಹಾಗೆಯೇ ಮೃದುವಾದ ರುಚಿಯಾದಂಥ ಉದ್ದಿನ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ಅಥವಾ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಾಡಿದ ಅಡುಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗೆ ಅನಿಸ್ತೋ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಉದ್ದಿನ ವಡೆಯ ಪಾಕ ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಉದ್ದಿನ ವಡೆ ಮಾಡೋದೇನು ಮಹಾ ಅಂತ ನೀವಂದರೆ ಖಂಡಿತ ಹೌದು, ಮಹಾನೇ. ಉದ್ದಿನ ವಡೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಒಂದು ಹದ ಬೇಕಾಗುತ್ತೆ. ಜೊತೆಗೆ ಅದನ್ನು ಹಾಕೋದು ಕೂಡ ಒಂದು ಒಳ್ಳೆಯ ಒಂದು ಕಲೆಗೆ ಒಂದು ಸ್ಕಿಲ್ ಅಂತ ಹೇಳ್ತೀವಿ, ಅದು ಬರಬೇಕಾಗತ್ತೆ. ಸೊ ಅದನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಈ ರೀತಿ ಮಾಡಿ ಉದ್ದಿನ ವಡೆ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಕ್ರಿಸ್ಪಿಯಾದಂತಹ ಉದ್ದಿನ ವಡೆ ಬರುತ್ತೆ. ಇದು ಸ್ವಲ್ಪ ಸಾಫ್ಟಾಗಿ ಬರಬೇಕು, ಕ್ರಿಸ್ಪಿ ಬೇಡ ಅಂದರೆ ಅದನ್ನು ಕೂಡ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ತಯಾರು ಮಾಡೋಣ ಗರಿಗರಿಯಾದಂತಹ ಉದ್ದಿನ ವಡೆಯನ್ನು ಇವತ್ತಿನ ದೇವೀಸ್ ಕಿಚನ್ನಲ್ಲಿ. ಇದಕ್ಕೂ ಮೊದಲು ಪದಾರ್ಥಗಳು ಏನೇನು ಬೇಕಾಗುತ್ತೆ ಅಂತ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಧಾರಾಳವಾಗಿ ಎಣ್ಣೆ ಬೇಕಾಗುತ್ತೆ ನಮಗೆ ಕರಿಲಿಕ್ಕೆ. ನಂತರದಲ್ಲಿ ಕಾಯಿ ತುರಿ ಒಂಚೂರು ಕಟ್ ಮಾಡಬೇಕಾದ್ರೆ ಹಾಕೋಬೋದು ಅಥವಾ ತುರಿ ಬೇಕಾದ್ರೆ ಹಾಕೋಬೋದು. ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಬೇಕಾಗುತ್ತೆ. ಇನ್ನು ಉದ್ದಿನಬೇಳೆ ಇದೆಯಲ್ಲ, ಉದ್ದಿನಬೇಳೆ ನೀವೊಂದು ಪಾವಿನಷ್ಟು ಉದ್ದಿನಬೇಳೆ ನೆನೆ ಹಾಕ್ಕೊಳ್ಳಿ. ಜೀರಿಗೆ 1 ಚಮಚ ಬೇಕಾಗುತ್ತೆ. ಮೆಣಸು 1 ಚಮಚ ಬೇಕಾಗುತ್ತೆ. ಮೊದಲಿಗೆ ಈ ಉದ್ದಿನಬೇಳೆಯನ್ನು ನೆನೆಸಿಡ್ಬೇಕು ನಾವು ಚೆನ್ನಾಗಿ. 1 ಗಂಟೆ ಕಾಲ ನೆನೆಸಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. 1 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಸಿ. ಈ ರೀತಿ ಆದರೆ ಆಯಿತು. ಸ್ವಲ್ಪ ನೀರು ಹಾಕಿ, ಜಾಸ್ತಿ ಹಾಕಬೇಡಿ. ಆ ಉದ್ದಿನ ಬೇಳೆ ಚೆನ್ನಾಗಿ ತೊಳೆದು ಅದು ಮುಳುಗುವಷ್ಟು ನೀರು ಹಾಕಿದ್ರೆ ಆಯಿತು. ನೋಡಿ, ಈಗ ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ. ಈ ನೆಂದಿರುವಂಥ ಉದ್ದಿನಬೇಳೆಯನ್ನು ನೀರನ್ನು ಬಗ್ಗಿಸ್ಕೊಂಡು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ನೀರು ಹಾಕಬೇಕು, ಯಾಕೆಂದರೆ ಈ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಹದ ಅದೇ ನಮಗೆ. ತುಂಬ ನೀರಾಗಿ ಮಾಡ್ಕೊಂಬಿಟ್ರೆ ನಿಮ್ಗೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಏನು ಬೇಕು, ದೋಸೆ ಹಿಟ್ಟಿಗಿಂತ ಇನ್ನು ಸ್ವಲ್ಪ ದಪ್ಪವಾಗಿ ಮಾಡ್ತಾ ಹೋಗಬೇಕು. ಸೊ ಆ ರೀತಿ ಮಾಡಿಕೊಂಡಂಥ ಹಿಟ್ಟಿಗೆ ನಾವೀಗೇನು ಮಾಡ್ತೀವಿ, ಒಂದು ಚಮಚ ಜೀರಿಗೆ, ಆಮೇಲೆ ಹೆಚ್ಚಿದಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಏನಿದೆ ಅದನ್ನು ಹಾಕ್ತೀವಿ. ಸೋಡಾ 1 ಚಿಟಿಕೆಯಷ್ಟು ಹಾಕ್ತೀವಿ. ಜೀರಿಗೆ ಹಾಕ್ತೀವಿ. ಸ್ವಲ್ಪ ಗರಿ ಬರಬೇಕಲ್ಲ, ಅದಕ್ಕೆ 2 ಚಮಚದಷ್ಟು ನೀವು ಅಕ್ಕಿ ಹಿಟ್ಟನ್ನು ಹಾಕಬೇಕಾಗತ್ತೆ. ಸೊ ಇವಿಷ್ಟು ಹಾಕಿದ ನಂತರ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಹದಕ್ಕೆ ಇರಬೇಕು. ಈ ಹದಕ್ಕೆ ಇದ್ದಾಗ ನಿಮಗೆ ಅದನ್ನ ಹಾಕೋದು ತುಂಬ ಸುಲಭ. ಮೆಣಸನ್ನು ಕುಟ್ಟಿ ಹಾಕಿ, ಯಾಕಂದರೆ ಪೌಡ್ರ್ ಮಾಡಬೇಡಿ, ಇದು ಕುಟ್ಟಬೇಕು, ಬಾಯಿಗೆ ಸಿಗಬೇಕು, ಅದಕ್ಕೋಸ್ಕರ. ಸೊ ಇದೆಲ್ಲವನ್ನು ಹಾಕಿದಂತ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಈ ರೀತಿ ಬರಬೇಕು ಹಿಟ್ಟು. ಸೊ ಮೃದುವಾಗಿ ಬರಬೇಕಂತಂದರೆ ಏನು ಮಾಡಬೇಕು, ಕ್ರಿಸ್ಪಿ ಎಲ್ಲ ಅಂದಾಗ ಇದಕ್ಕಿಂತ ಇನ್ನೊಂದು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಮೃದುವಾಗಿ ಬರುತ್ತೆ ಅಷ್ಟೇ. ಇನ್ನೇನು ಡಿಫ್ರೆನ್ಸ್ ಇಲ್ಲ. ನಿಮಗೆ ಗರಿಗರಿಯಾಗಿ ಬರಬೇಕಂದ್ರೆ ಸ್ವಲ್ಪ ಗಟ್ಟಿ ಇರಬೇಕು. ಈ ಹಂತದಲ್ಲಿದ್ದರೆ ಗರಿಗರಿಯಾಗಿ ಬರುತ್ತೆ. ಇದನ್ನೇ ಇನ್ನೊಂದು ಚೂರು ನೀರು ಮಾಡಿಕೊಂಡ್ರೆ ನಿಮಗೆ ಮೃದುವಾಗಿರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಜಾಸ್ತಿ ಹೊತ್ತು ಉದ್ದಿನಬೇಳೆನ ನೆನೆಸೋದು ಬೇಡ. ರುಬ್ಬುವಾಗ ಮಾತ್ರ ತುಂಬ ನುಣ್ಣಗೆ ರುಬ್ಬಬೇಕಾಗತ್ತೆ. ನೆನಪಿಟ್ಕೊಳ್ಳಿ, ತುಂಬ ನುಣ್ಣಗೆ ರುಬ್ಬಬೇಕಾಗತ್ತೆ. ಈಗ ಎಣ್ಣೆ ಕಾಯಕ್ಕೆ ಹೇಳೋಣ. ಎಣ್ಣೆ ಕಾದ ನಂತರ ನಾವು ಈಗ ಉದ್ದಿನ ವಡೆಯನ್ನು ಹಾಕೋದು ಹೇಗೆಂದರೆ, ಕೈಗೆ ಒಂಚೂರು ನೀರನ್ನು ನೀವು ಹಚ್ಕೊಂಡು, ಅಂದರೆ ಒಂದು ಸತಿ ಕೈ ನೀರಲ್ಲಿ ಅದ್ಕೊಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಸ್ವಲ್ಪ ದೊಡ್ಡದಾಗಿ ತೂತನ್ನು ಮಾಡಿ ಅದರಲ್ಲಿ ಬಿಡಬೇಕು. ನೀವು ಇಷ್ಟಗಳ ಮಾಡಿದರೆ ಅದು ಒಳಗಡೆ ವಡೆ ಆದ ನಂತರ ಚಿಕ್ಕದಾಗಿ ಆಗುತ್ತೆ. ಹಾಗಾಗಿ ನೀವು ಅದನ್ನು ಸ್ವಲ್ಪ ಉಂಡೆಗಳನ್ನು ಮುಂದಿನ 4 ಬೆರಳಿಗೆ ತೊಗೊಂಡು ಸೊ ಮಧ್ಯದಲ್ಲಿ ಹೋಲ್ ಮಾಡಿ ಅದನ್ನು ಹಾಕ್ತಾ ಹೋಗಬೇಕು. ಸೊ ಒಂದು ಸತಿಗೆ ನೀವು ಬಾಣಲೆ ಮೇಲೆ ಡಿಪೆಂಡ್ ಆಗುತ್ತೆ, ಹಾಕ್ತಾ ಹೋಗಿ 4 ವಡೆ ಕರಿತಾ ಹೋಗಿ ಸಾಕಾಗುತ್ತೆ. ಸೊ ಈ ರೀತಿ ಅಗಲವಾಗಿ ಹಾಕ್ತಾ ಹೋಗಿ. ಸೊ ಉದ್ದಿನ ವಡೆಯನ್ನು ನೀವು ಹಾಕಿದ ತಕ್ಷಣ ನೀವು ತಿರುಗಿಸ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಏನಾಗುತ್ತೆ ಅಂದರೆ ಅದು ಇಲ್ಲಾಂದರೆ ಅಂಟ್ಕೊಳ್ತಾ ಹೋಗುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಬಾರ್ದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸುಮ್ಮನೆ ಹಾಕಿ ಬಿಡಬೇಕಷ್ಟೆ. ಈ ಹಾಕಿ ಬಿಡುವವರೆಗೂ ಒಲೆ ಉರಿ ಸಿಮ್ಮಲ್ಲಿ ಇರಲಿ, ಹೈ ಮಾಡಿಬಿಡಿ. ನೀವು ವಡೆಗಳನ್ನು ಹಾಕುವಷ್ಟೊತ್ತು ಸಿಮ್ಮಲ್ಲಿರಬೇಕು. ಎಣ್ಣೆ ಕಾದಿರಬೇಕು, ಅದನ್ನು ಸಿಮ್ಮಲ್ಲಿ ಇಟ್ಕೋಬೇಕು. ಈ ರೀತಿ ಜಾಗ ಮಾಡಿ ಹಾಕ್ತಾ ಹೋಗಿ. ತುಂಬ ಒಟ್ಟಿಗೆ ಹಾಕ್ತಾ ಹೋಗಬೇಡಿ. ಸೊ ಆ ಎಣ್ಣೆ ಎಷ್ಟು ಅಗಲಕ್ಕೆ ಹಾಕಿರ್ತೀರೋ ಅದರಲ್ಲಿ ಎಷ್ಟು ಜಾಗ ಇದೆಯೋ ಅದನ್ನು ನೋಡಿಕೊಂಡು ಸ್ವಲ್ಪ ಸ್ಪೇಸ್ ಔಟ್ ಮಾಡಿ ಈ ರೀತಿ ಹಾಕಿ. ನೋಡಿ, ಈಗ ನಾನು ಸುಮಾರು ಒಂದು 7 ಹಾಕಿದ್ದೇನೆ. ಚಿಕ್ಕದಾಗಿ ಮಾಡೋದ್ರಿಂದ 7 ಹಾಕಿದ್ದೀನಿ. ಸ್ವಲ್ಪ ದಪ್ಪಕ್ಕೆ ಮಾಡೋರು 4ರಿಂದ 5 ಹಾಕಿ. ಸೊ ಆಯಿತು. ಈ ಹಂತದಲ್ಲಿ ಈ ರೀತಿ ಕಲರ್ ಬರಬೇಕು.
ಈ ಕಲರ್ ಬಂದರೆ ಆಗಿದೆ ಅಂತ ಅರ್ಥ. ಕೆಲವರು ಒಂದ್ಸತಿ ತೆಕ್ಕೊಂಡು ಮತ್ತೆ ಹಾಕ್ಕೊಳ್ತಾರೆ, ಅದು ಬೇಕಾದ್ರೂ ಮಾಡ್ಬೋದು, ನಾನು ಹಾಗೇನು ಮಾಡೋದಿಲ್ಲ. ಸೊ ಈ ರೀತಿ ಎಣ್ಣೆ ಕಾದಿದೆ, ಯಾಕಂದ್ರೆ ನಾವು ನಾಲ್ಕೇ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತದು, ಚೆನ್ನಾಗಿ ಎಣ್ಣೆಯಲ್ಲಿ ಆಗುತ್ತೆ. ಸೊ ಈ ರೀತಿ ಈ ಕಲರ್ ಬಂದ ಕೂಡಲೇ ತೆಗೆದಿಡಬೇಕು. ಸೊ ವಡೆ ಮಾಡೋದು ಇಷ್ಟೇ, ಆದರೆ ನೀವು ಅದು ಅಭ್ಯಾಸ ಆಗೋವರೆಗೂ ಟೈಮ್ ತೊಗೊಳತ್ತೆ. ಸೊ 1-2-3 ಸರಿ ಕೆಡ್ಬೋದು, ಆನಂತರ ಇಲ್ಲ. ಸೊ ಅಯ್ಯೋ ವಡೆ ಮಾಡೋದು ಹೇಳ್ಕೊಡ್ತೀನಿ ಅಂತಂದರೆ ಈಗ ನೋಡಿದ್ರೆ ಕೆಡ್ಬೋದು ಅಂತ ಹೇಳ್ತೀರಂದರೆ, ಆದರೆ ನಿಮಗೆ ಆ ಹದ ಅವೆಲ್ಲ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಸಣ್ಣ ಅಳತೆಗೆ ಮಾಡ್ಕೊಂಡು ನೋಡ್ಕೊಳ್ಳಿ, ಆಗ ನಿಮ್ಗೆ ಗೊತ್ತಾಗೋಗುತ್ತೆ ಹೇಗೆ ಮಾಡೋದು ಅಂತ. ಆ ನಂತರದಲ್ಲಿ ಮಾಡ್ಬೋದು. ಈ ರೀತಿಯಾಗಿ ಕ್ರಿಸ್ಪಿಯಾದಂತಹ ವಡೆಯನ್ನು ಮಾಡಿ ಅದರ ಜೊತೆಗೆ ಕಾಯಿ ಚಟ್ನಿಯನ್ನು ಮಾಡಿ ಅದರಲ್ಲಿ ಒಂಚೂರು ಹಾಕ್ಕೊಂಡು ತಿಂದರೆ ಪಾವ್, ಕಾಫಿ ಜೊತೆಗೆ ಅಥವಾ ನಮ್ಮ ಇಡ್ಲಿ ವಡೆ ಮಾಡಿದಾಗ ಆಗ ಒಂದು ಸ್ವಲ್ಪ ಕೂಡ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಇಡ್ಲಿ ಜೊತೆ ಮಾಡಿದಾಗ ನೀವು ಚಟ್ನಿ ಮತ್ತು ಸಾಂಬಾರು ಒಳ್ಳೆ ಕಾಂಬಿನೇಷನ್ ಆಗುತ್ತೆ, ಅದನ್ನು ಮಾಡಿಕೊಂಡು ತಿನ್ಬೋದು. ಇದು ಮನೆಗೆ ಮಾಡೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ. ಇದನ್ನು ನೀವು ಬೇಕಾದ್ರೆ ದೊಡ್ಡದಾಗಿ ಬೇಕಾದ್ರೂ ಮಾಡ್ಕೋಬೋದು. ನೋಡಿ ಈ ರೀತಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹೀಗೆ ಇರುತ್ತದು, ಅದು ಮೆತ್ತಗಾಗೋದಿಲ್ಲ, ಕ್ರಿಸ್ಪಿಯಾಗಿರುತ್ತೆ. ಒಳಗಡೆ ಕೂಡ ಈ ರೀತಿ ಬರುತ್ತೆ. ನಾನು ಹೇಳ್ದಂಗೆ ಸ್ವಲ್ಪ ನೀರಾಗಿ ಮಾಡಿದ್ರೆ ಅದು ಒಳಗಡೆ ಹತ್ತಿ ಥರ ಇರುತ್ತೆ, ಸ್ವಲ್ಪ ದಪ್ಪಗೆ ಬರುತ್ತೆ, ಕ್ರಿಸ್ಪಿನೆಸ್ ಇರೋದಿಲ್ಲ ಅಷ್ಟೇ, ಇನ್ನೇನಿಲ್ಲ. ಸೊ ಚಟ್ನಿ ಜೊತೆಗೆ ಇದಂತೂ ಸೂಪರ್ ಕಾಂಬಿನೇಷನ್. ಹಾಗೆ ತಿನ್ಬೋದು, ಆದರೆ ಚಟ್ನಿ ಇದ್ದರೆ ಅದರ ರುಚಿ ಹೆಚ್ಚಿಸುತ್ತೆ. ಯಾವ ಚಟ್ನಿ ಬೇಕಾದ್ರೂ ಮಾಡ್ಕೊಳ್ತೀನಿ, ಅದರಲ್ಲಿ ಕಾಯಿ ಚಟ್ನಿ ಭಾಳ ಚೆನ್ನಾಗಿರುತ್ತೆ. ಗೊತ್ತಾಯ್ತಲ್ಲ? ಇನ್ನು ಇವತ್ತಿನ ಕಿವಿ ಮಾತು, ಮೊಸರು ಮಜ್ಜಿಗೆಯನ್ನು ತುಂಬ ಜನ ಬಳಸೋದಿಲ್ಲ, ಬರೀ ಅನ್ನ ಸಾರು ಊಟ ಮಾಡ್ತಾರೆ. ಮೊಸರು ಅಥವಾ ಮಜ್ಜಿಗೆಯನ್ನು ಸಾಕಷ್ಟು ಮನೆಗಳಲ್ಲಿ ಬಳಸೋದಿಲ್ಲ. ಆದರೆ ಹಾಗೆ ಮಾಡಬೇಡಿ. ಮೊಸರು ಮತ್ತು ಮಜ್ಜಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕರುಳಿಗೆ ಮತ್ತು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು, ಕರುಳಿನ ಹಿತವನ್ನು ಕಾಪಾಡೋದ್ರಲ್ಲಿ ಸಹಕಾರಿಯಾಗುತ್ತೆ. ಹಾಗಾಗಿ ಮೊಸರು ಮತ್ತು ಮಜ್ಜಿಗೆಯನ್ನು ಬಳಸೋದು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಿಮಗೆ ಗೊತ್ತಲ್ವಾ, ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೇರೊಬ್ಬರೊಂದಿಗೆ ಹಂಚ್ಕೊಳ್ಳಿ.